ನಮಸ್ಕಾರ ಕರ್ನಾಟಕ. ಪೂಜಿತಾ ಶರ್ಮಾ ದರ್ಶನ್ ಹೆಸರು ಹೇಳ್ಕೊಂಡು ನನ್ನ ವಿರುದ್ಧ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ನಾನು ವಕೀಲನೇ ಅಲ್ಲ, ರೋಲ್ ಕಾಲು ಅದು ಇದು ಹೇಳ್ದಂಥ ಪೂಜಿತಾ ಶರ್ಮಾ ಗಂಡ ಏನಾದ ಅಂತ ಜಾಕಿ ಮೈಸೂರಲ್ಲಿ ಜಾಕಿ ಓಡಿಸೋದು ಗಂಡ ಏನಾದ ಅಂತ ಗೊತ್ತಿಲ್ಲ. ಬೇರೊಬ್ಬ ಗೀತಮ್ಮ ಅನ್ನೋ ಒಂದು ರಾಜಸ್ಥಾನಿ ಹೆಣ್ಣು ಮಗಳ ಗಂಡನನ್ನು ಈಕೆ ಅವನ ಜೊತೆ ಸೇರಿಕೊಂಡು ಕಳೆದ 11 ವರ್ಷದಿಂದ ಮಾಡಬಾರ್ದೆಲ್ಲ ಮಾಡಿ ಒಂದು ಮಗುವನ್ನು ಕಾನೂನ ವಿರುದ್ಧವಾಗಿ ದತ್ತು ಪಡ್ಕೊಂಡು ಕಾನೂನಿಗೆ ಕೇರೆ ಮಾಡಿದಂಥ ಈ ಪೂಜಿತಾ ಶರ್ಮಾ ಮಗುವನ್ನು ಅನಧಿಕೃತವಾಗಿ ಸಾಕ್ಕೊಂಡು ಅದನ್ನು ದತ್ತು ಅಂತ ಹೇಳ್ಕೊಂಡು ತನ್ನ ಪ್ರೇಯಸಿ ಅವನೇನೋ ರಾಮ್ ಅಂತ ಅವನ ಹೆಸರು ಕೊಟ್ಕೊಂಡು ಇವತ್ತು ಮಾಡಿದಂಥ ಕೆಲಸಕ್ಕೆ ಮೈಸೂರಲ್ಲಿ FIR ಆಗಿದೆ. ಪೊಲೀಸರಿಗೆ ಅತಿಥಿಯಾಗಿದ್ದಾಳೆ. ವಿಚಿತ್ರ ಅಂತಂದರೆ ದರ್ಶನ್ನ ಪರವಾಗಿ ನನ್ನ ವಿರುದ್ಧವಾಗಿ ಮಾತಾಡಿದಂಥ ಈ ಪೂಜಿತಾ ಶರ್ಮನ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಬಂದಿದ್ದಾಳೆ. ಗಂಡು ಮಕ್ಕಳನ್ನು ಲಪಟಾಯಿಸೋದು ಪಟಾಯಿಸೋದು, ಅವ್ರ ಹತ್ರ ಸೆಟ್ಲ್ಮೆಂಟ್ ಮಾಡ್ಕೊಳೋದು ಇದೇ ಕೆಲಸ ಅಂತ. ಹೆಣ್ಣು ಮಕ್ಕಳ ಕುಲಕ್ಕೆ ಈಕೆ ಒಂದು ಕಳಂಕ ಇದ್ದಂಗೆ. ಹೆಣ್ಣು ಮಕ್ಕಳ ಬಗ್ಗೆ ಭಾರಿ ಗೌರವ ಇದೆ. ಬಟ್ ಈ ರೀತಿ ಫ್ರಾಡ್ ಮಾಡಿದ್ರೆ ಸಮಾಜದ ಗತಿ ಏನಾಗುತ್ತೆ ಅಂತ ಹೇಳುತ್ತಾ, ದರ್ಶನ್ ಶಿಷ್ಯಂದು ಸ್ವಲ್ಪ ಎಚ್ಚರವಾಗಿರಿ, ಈ ಥರ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳುತ್ತಾ ಈ ಒಂದು ಬದುಕೋ ಮುಂಡೇದ ಅಂತಂದ್ರೆ ಪಕ್ಕದ ಮನೆಯವರ ಚಪ್ಪಲಿ ಧೂಳನ್ನು ಕುಡ್ದೆ ಅನ್ನಂಗೆ ಬದುಕಕ್ಕೆ ನಾನಾ ಮಾರ್ಗ ಇದೆ. ಸ್ವಲ್ಪ ಕಷ್ಟ ಆಗ್ಬೋದು. ನಾವು ನೋಡಿ ಹಳ್ಳಿಯಿಂದ ಬಂದವರು ಇವತ್ತು ಯಾವ ಮಟ್ಟಕ್ಕೆ ನಾವು ಕೂಡ ದೇವರು ಬೆಳೆಸಿದಾನೆ ಅಂತಂದರೆ ನಮಗೆ ನಮ್ಮ ಕಷ್ಟದ ಮೇಲೆ ನಂಬಿಕೆ ಇದೆ. ಶಾರ್ಟ್ ಕಟ್ಟಲ್ಲಿ ಹಣ ಮಾಡೋಕ್ಕೆ ಹೋಗಿ ಸ್ವೀಟಾಗಿ ದರ್ಶನ್ ಅಂತವ್ರ ಹೆಸರು ಹೇಳ್ಕೊಂಡು ಡೀಲ್ ಮಾಡೋಕ್ಕೆ ಹೋಗಿ ತಗಲಾಕಂಡ್ಲೋ ಪೂಜಿತಾ ನಮ್ಮ ಟೀಮು ಟ್ರ್ಯಾಕ್ ಮಾಡಿ ಈಗ FIR ನಮ್ಮ ಟೀಮೇ ಮಾಡಿಸಿದ್ದ ಅವಳ ಮೇಲೆ ಕಂಪ್ಲೇಂಟ್ ಸಹ ನಮ್ಮ ಟೀಮಿನ ಇನ್ಚಾರ್ಜ್ ಜೇಮ್ಸ್ ಬಾಂಡ್ ಪುಟ್ರಾಜ್ ಅವರು ಫಾಲೋ ಅಪ್ ಮಾಡಿದ್ರು. ದರ್ಶನ್ ಥರನೇ ದರ್ಶನ್ ಶಿಷ್ಯಂದ್ರು ಆಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಆತಂಕದ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದ್ರಲ್ಲಿ ಈ ದರ್ಶನ್ ಶಿಷ್ಯಂದ್ರು ಯಾವುದೇ ಸದ್ಯ ಬಡಿತಾ ಇಲ್ಲ. ಮಾಧ್ಯಮದ ಮೇಲೆ ಎರಗ್ತಾರೆ, ಪ್ರಥಮ್ನ ಅಟ್ಯಾಕ್ ಮಾಡ್ತಾರೆ. ಇನ್ನೊಬ್ಬ ದರ್ಶನ್ ಶಿಷ್ಯಳು ಗಂಡನನ್ನು ಮಾಯ ಮಾಡಿ ಅಕ್ರಮ ಸಂಬಂಧ ಇಟ್ಕೊಂಡು ಅಕ್ರಮವಾಗಿ ಮಗುವನ್ನು ತಂದು ಸಾಗಲಾಕೊಂಡು ಈಗ FIR ಆಗಿ ಜೈಲಿಗೆ ಅತಿಥಿ ಆಗ್ತಾ ಇದ್ದಾಳೆ. ಏನೋ ಈ ಎಲ್ಲ ವಿಚಾರ ತಿಳಿಸುತ್ತಾ, ಯಾರೇ ಆಗಿರಲಿ ಕಾನೂನಿಗೆ ನೀವು ತಲೆ ಬಾಗಲೇಬೇಕು. ಬಾಗ್ಲಿಲ್ಲ ಅಂದರೆ ಕಾನೂನು ತನ್ನ ತಾಕತ್ತನ್ನು ತೋರಿಸುತ್ತೆ ಅಂತ ಹೇಳುತ್ತಾ, ಮೈಸೂರಲ್ಲಿ ಜೈಲಿಗೆ ಹೋಗಲು ರೆಡಿ ಆಗಿರುವ ಪೂಜಿತಾ ಶರ್ಮಾ, ಆಲ್ ದ ಬೆಸ್ಟ್ ಪೂಜಿತಾ. ಬೇರೆಯವ್ರಿಗೆ ಟೋಪಿ ಹಾಕೋ ನೀನು ಇವತ್ತು ಖುದ್ದು ಜೈಲಿಗೆ ಹೋಗ್ತಾ ಇರೋದು ಒಂದು ವಿಪರ್ಯಾಸದ ಸಂಗತಿ. ಹೆಣ್ಣು ಕುಲಕ್ಕೆ ನೀನು ಅವಮಾನ ಅಂತ ಹೇಳುತ್ತಾ ಈ ಒಂದು ವಿಚಾರ ಮುಗಿಸ್ತೇನೆ. ಥ್ಯಾಂಕ್ ಯು.